ಎಲ್ರಿಗೂ ನಮಸ್ತೆ. ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕೆಂದ್ರೆ ಸಿನಿಮಾ ರಿಲೀಸ್ಗಿಂತ ಮುಂಚೆ ಪ್ರೆಸ್ ಮೀಟ್ ಕರೆಯೋದು ಒಂದು ತರ, ಈಗ ಸಿನಿಮಾ ರಿಲೀಸ್ ಆಗಿ 50 ದಿವಸಗಳು ಕಳೀತು. ಕೆಲವು ವಿಚಾರಗಳನ್ನ ಬೇಗ ಹೇಳ್ಬಿಡ್ತೀನಿ. ಅಂದ್ರೆ 50 ದಿವಸದ ಸಂಭ್ರಮ ಅಂದ್ರೆ ತುಂಬಾ ಖುಷಿಯ ಸಂಭ್ರಮ ಅನ್ನುತ್ತಲ್ಲ, ಅಂದ್ರೆ ದೊಡ್ಡ ಕಮರ್ಷಿಯಲ್ ಆಗಿ ನಮ್ಮ ಸಿನಿಮಾ ದೊಡ್ಡ ಸಕ್ಸಸ್ ಆಗಿದೆ ಅಥವಾ 100 ದಿವಸ ಓಡಿದೆ ಅನ್ನೋದಕ್ಕಿಂತನೂ ನಿಮ್ಮೆಲ್ಲರ ಸಹಕಾರ ಜೊತೆಗೆ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರು ಮತ್ತೆ ನೋಡಿದಂತಹ ನಮ್ಮ ಪ್ರೇಕ್ಷಕರು ನಮ್ಮ ಸಿನಿಮಾದ ಬಗ್ಗೆ ಅತ್ಯಂತ ದೊಡ್ಡ ಮಟ್ಟದ ಒಂದು ಕ್ರಿಟಿಕ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ, ಖಂಡಿತವಾಗೂ ಈ ತರ ಸಿನಿಮಾಗಳು ಬರಬೇಕು ಅಂತ ನಿಮ್ಮ ಸಹಕಾರನ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ. ಯಾಕಂದ್ರೆ ಕಮರ್ಷಿಯಲಿ ಗೆಲುವು ಸೋಲು 10 ಕಾರಣಗಳಿರುತ್ತೆ. ಒಂದು ಸಿನಿಮಾ ಗೆಲ್ಲೋದಕ್ಕೆ ಒಂದೊಂದ್ಸಾರಿ ಏನಾಗುತ್ತೆ ಅಂದ್ರೆ ಟೈಮು, ಅಥವಾ ನಾನು ಸಿನಿಮಾ ರಿಲೀಸ್ ಮಾಡಿದಂತ ಟೈಮ್ ಸ್ವಲ್ಪ ಎಕ್ಸಾಮ್ಗಳಿತ್ತು, ಅಥವಾ ಎಲೆಕ್ಷನ್, IPL, ಈ ತರದ 10 ಕಾರಣಗಳಿತ್ತು. ಅವೆಲ್ಲವನ್ನು ಮೀರಿ ನಮ್ಮ ಜನ ಕೂಡ ಥಿಯೇಟರ್ಗೆ ಬರುವಂತ ಮನಸ್ಸು ಸ್ವಲ್ಪ ಕಡಿಮೆ. ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಬರುವಷ್ಟು ಈಸಿಯಾಗಿ ಹೊಸಬರಿಗೆ ಅಥವಾ ಒಂದು ಹೊಸ ಕಂಟೆಂಟ್ ಇದ್ದಾಗ ಆ ಒಂದು ಕ್ರೇಜ್ ಅಲ್ಲಿ ಬರುವಂತದ್ದು ಕಡಿಮೆ. ಆದ್ರೂ ಕೂಡ ನಾನಿವತ್ತು ಎಲ್ಲೇ ಓಡಾಡ್ಲಿ 10 ಜನ ಗುರುತಿಸ್ತಾರೆ. ಅವೆಲ್ಲವನ್ನೂ ಮೀರಿ ನಿಮ್ಮ ಕೆರೆಬೇಟೆ ಸಿನಿಮಾ ತುಂಬಾ ಒಳ್ಳೆ ಒಂದು ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ ಮಾಡಿದೀರಾ ಅಂತ ಹೇಳಿ 10 ಜನ ಒಂದು ಶಬಾಷ್ಗಿರಿ ಕೊಡ್ತಾರಲ್ಲ, ಅದು ಕೂಡ ಒಂದು ದೊಡ್ಡ ಗೆಲುವಿದ್ದಾಗೆ. ಆ ಒಂದು ಗೆಲುವು ಸದಾ ಒಂದಿಷ್ಟು ವರ್ಷನಾದ್ರೂ ನೆನಪಿರ್ಬೇಕು. ಯಾಕೆಂದ್ರೆ ಒಂದು ಸಿನಿಮಾ ರಿಲೀಸ್ ಆದ ನಂತರ ಎಲ್ಲವೂ ಕೂಡ ದುಡ್ಡಲ್ಲೇ ಅಳಿಯೋದಿಕ್ಕಾಗಲ್ಲ. ಕೆಲವು ಭಾವನೆಗಳಿಂದ, ಕೆಲವು ಕ್ವಾಲಿಟಿಯಿಂದ, ಕೆಲವು ಗೆಲುವು ಅನ್ನೋದು ಸುಮಾರಷ್ಟು ಹಂತಗಳಲ್ಲಿ ಅಳಿಯುವಂತ ಒಂದು ಪರಿಸ್ಥಿತಿ ಬರುತ್ತೆ. ಇವತ್ತು ನನ್ನದು ಒಂದು ಕ್ವಾಲಿಟಿ ಮೇಲೆ ಅಳದಂತಹ ಸಿನಿಮಾ, ದುಡ್ಡಿನಕ್ಕಿಂತನೂ ಕ್ವಾಲಿಟಿ ನಂದು ಒಂದು ಒಳ್ಳೆ ಸಿನಿಮಾ ಆಗಿತ್ತು. ಹಾಗಾಗಿ ಆ ಒಂದು ನೆನಪಿನ ಕಾಣಿಕೆ ಅಂದ್ರೆ, ಈಗ ಅನ್ಕೊಳ್ಬಹುದು 50 ದಿವಸ ಅಂತ ಅನ್ಕೊಳ್ಳೋ, 50 ದಿವಸ ಮುಂಚೆ ತರ ಒಂದೇ ಥಿಯೇಟರ್ ಅಲ್ಲಿ ಓಡ್ತಾ ಅಂತ, ಹಾಗಂತ ಅಲ್ಲ. ಕರ್ನಾಟಕದ ಸುಮಾರಷ್ಟು ಚಿತ್ರಮಂದಿರಗಳಲ್ಲಿ 50 ದಿವಸದ ತನಕನೂ ಇತ್ತು. ಬೆಂಗಳೂರಿನಲ್ಲಿ ಸುಮಾರಷ್ಟು ಮಾಲ್ಗಳಲ್ಲಿ 50 ದಿವಸದ ತನಕನೂ ಇತ್ತು. ಇವತ್ತು ಕೂಡ ಶಾಪುರ ಇರ್ಬೋದು, ಸುಮಾರಷ್ಟು ಒಂದು 8-10 ಸೆಂಟ್ರಲ್ ಈಗ ಪ್ರೆಸೆಂಟ್ ಈ ವೀಕ್ ಕೂಡ ಇದೆ. ಅಂದ್ರೆ ಆ ಒಂದು ನೆನಪು, ಖುಷಿ, ಒಂದು ಮೊಮೆಂಟೋ ಮುಖಾಂತರ ಎಲ್ಲರಿಗೂ ಕೂಡ ತಲುಪಿಸೋಣ ಅಂತ ಹೇಳಿ, ಅಂದ್ರೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಸ್, ಕೆಲವು ಮೇಜರ್ ಆರ್ಟಿಸ್ಟ್ ಎಲ್ಲರಿಗೂ ಕೂಡ, ಅಥವಾ ನಮಗೆ ಸಹಕಾರ ಮಾಡಿದಂತಹ ನಮ್ಮ ಶಶಾಂಕ್ ಸರ್ ಇದ್ದಾರೆ, ದಯಾಳ್ ಸರ್ ಇದ್ದಾರೆ, ಉದಯ್ ಮೆಹ್ತಾ ಸರ್ ಇದ್ದಾರೆ, ಈ ತರ ಸುಮಾರಷ್ಟು ಜನ ನಮ್ಮ ಸಿನಿಮಾ ರಿಲೀಸ್ ಆದ ನಂತರ ನಮ್ಮನ್ನ ಬೆನ್ತಟ್ಟಿ, ಅಂದ್ರೆ ನೀವೊಂದು ಒಳ್ಳೆ ಪ್ರಯತ್ನ ಮಾಡಿದಿರ, ಖಂಡಿತವಾಗೂ ಇದರಿಂದ ಎದೆಗುಂದ ಅಂತದ್ದಿಲ್ಲ. ಸಿನಿಮಾ ಒಂದು ಸ್ವಲ್ಪ ಅನ್ಕೊಂಡ ರೀತಿ ಆಗಿಲ್ಲ ಅಂದ್ರೂ ನೀವು ಯಾರು ಹೆದರ ಅಂತದ್ದಿಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಿದಿರ ಅಂತ ಹೇಳಿ ಇವರೆಲ್ಲರೂ ಕೂಡ ಒಂದು ಸಹಕಾರ, ಸುಮಾರಷ್ಟು ಜನ ಸಹಕಾರ ಇದೆ. ಆ ಸಹಕಾರಗಳಲ್ಲಿ ನಮ್ಮ ಸಿನಿಮಾ ನೋಡಿ ನಮ್ಮನ್ನ ಮೆಚ್ಚಿದಂತ ಸುಮಾರಷ್ಟು ಜನದಲ್ಲಿ ಎಲ್ಲರನ್ನೂ ನನಗೆ ಕರೆಯೋದಕ್ಕಾಗಿಲ್ಲ. ಹಾಗಾಗಿ ನಮ್ಮ ಈ ಒಂದು ಕರೆಗೆ ಏನಂದ್ರೆ ಸರ್ಗೆ ಹೇಳಿದೆ, ಒಂದು 50ನೇ ದಿವಸದ ಇದು ಮಾಡ್ತಿದ್ದೀನಿ ಸರ್, ದಯಮಾಡಿ ಒಂದು ನೆನಪಿನ ಕಾಣಿಕೆ ಕೊಡುವಂತ ಒಂದು ಕಾರ್ಯಕ್ರಮ ನೀವೆಲ್ಲರೂ ಬರಬೇಕು ಅಂತಂದಾಗ ತುಂಬಾ ಖುಷಿಯಾಗಿ, ಇಲ್ಲ ಗೌರಿ ಒಳ್ಳೆ ಕೆಲಸ ನೀನ್ ಮಾಡ್ತಾ ಇರೋದು, ಖಂಡಿತವಾಗೂ ಯಾವತ್ತು ಏನು ಅಂತ ಹೇಳು ಅಂತ ಅಂದ್ರು. ಖಂಡಿತವಾಗೂ ಬಂದು ಇವರೆಲ್ಲರೂ ಒಂದು ಸಹಕಾರಕ್ಕೆ ಒಂದು ನೆನಪಾಗಿ ಉಳಿಲಿ ಅಂತ ಹೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ಇವೆಲ್ಲವನ್ನು ಮೀರಿ ಈ ಕೆರೆಬೇಟೆಲಿ ಸುಮಾರಷ್ಟು ಜನ ನಾವೆಲ್ಲರೂ ತುಂಬಾ ವರ್ಕ್ ಮಾಡಿದೀವಿ. ಏನೇನೋ ದೊಡ್ಡ ಕನ್ಸು ಕಟ್ಟದಂತ ತಂಡ ಇದು ಕೆರೆಬೇಟೆ ತಂಡ ಅಂತಂದ್ರೆ, ಸಂಪೂರ್ಣ ಒಂದು ಟೆಕ್ನಿಷಿಯನ್ಸ್ ಇರ್ಬೋದು, ಅದರಲ್ಲಿ ಪಾತ್ರ ಮಾಡಿದಂತ ಕಲಾವಿದರು ಇರ್ಬೋದು, ಅಥವಾ ಟೆಕ್ನಿಕಲ್ ಸ್ಟುಡಿಯೋಸ್ಗಳಿರ್ಬೋದು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಮತ್ತೆ ಇನ್ನು ಪ್ರೊಡಕ್ಷನ್ ಮಾಡೋಂಥದ್ದು ಒಂದು ಸದ್ಯಕ್ಕೆ ಒಂದಿಷ್ಟು ವರ್ಷಗಳ ಕಾಲ ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ಅಂದ್ರೆ ತುಂಬಾ ಕನ್ಸಿಟ್ಕೊಂಡು ಒಂದು ಪ್ರೊಡಕ್ಷನ್ ಕಂಪನಿ ಕಟ್ಟಿದ್ರು ಕೂಡ ನಮಗೆ ಅನ್ಕೊಂಡಂತಹ ಒಂದು ದೊಡ್ಡ ಗೆಲುವು ಸಿಕ್ಕದಿದ್ದಾಗ ಅದರಲ್ಲೇ ಮತ್ತೆ ಏನು ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತೀನಿ ಅಂತ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮಂತವ್ರಿಗೆ. ಹಾಗಾಗಿ ಇನ್ನು ಮೇಲೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದ್ರೆ, ಒಳ್ಳೊಳ್ಳೆ ನಿರ್ದೇಶಕರಿಂದ, ಒಳ್ಳೊಳ್ಳೆ ಬ್ಯಾನರ್ ಇಂದ, ಬಜೆಟ್ ಅನ್ನೋದಲ್ಲ, ಇಲ್ಲಿ ಒಳ್ಳೆ ಟೀಮು ಅಂದ್ರೆ ಒಂದು ಸಿನಿಮಾ ಶುರು ಮಾಡಿ ಅದನ್ನ ನೀಟಾಗಿ ಮುಗಿಸಿ ಅದನ್ನ ನೀಟಾಗಿ ಪ್ರೊಜೆಕ್ಟ್ ಮಾಡಿ, ಅಥವಾ ಒಂದು ಒಳ್ಳೆ ಕತೆ, ಒಳ್ಳೆ ತಂಡದ ಜೊತೆಗೆ ಮಾಡುವಂತ ದೊಡ್ಡ ಉತ್ಸಾಹ ನನ್ನಲ್ಲಿದೆ. ಆ ಉತ್ಸಾಹ ಖಂಡಿತವಾಗೂ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ನನಗೂ ಸಿನಿಮಾ ಮಾಡುವಂತ ಕನಸಿದೆ. ಪ್ರೊಡಕ್ಷನ್ ಅಂತೂ ಸದ್ಯಕ್ಕೆ ಮಾಡಲ್ಲ, ಆ ವಿಚಾರನೂ ಕೂಡ ತಿಳಿಸ್ತೀನಿ. ಯಾಕೆಂದ್ರೆ ದಿವಸಕ್ಕೆ 1 ಅಥವಾ 2 ಕಾಲ್ಗಳು ನನಗೆ ಬರ್ತಾನೆ ಇರುತ್ತೆ. ಸರ್ ನೀವು ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ರೆ, ನಮ್ದೊಂದು ಕತೆ ಇದೆ, ಹೀಗೆ ಮಾಡೋಣ, ಹೀಗೆ. ಸದ್ಯಕ್ಕಂತೂ ಇನ್ನೊಂದು 4-5 ವರ್ಷ ಕಲಾವಿದನಾಗೆ ಮುಂದುವರಿಬೇಕು ಅನ್ನೋ ಒಂದು ದೊಡ್ಡ ಕನಸಿದೆ. ಅದಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು. ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ತಂತ್ರಜ್ಞರು ಇರ್ಬೋದು, ಅಥವಾ ಆರ್ಟಿಸ್ಟ್ಗಳಿರ್ಬೋದು, ಎಲ್ಲರೂ ಕೂಡ ಫೈನ್ ಟ್ಯೂನ್, ಅಂದ್ರೆ ಸುಮಾರಷ್ಟು ಕನ್ಸಿಟ್ಕೊಂಡು ಅದ್ಭುತ ಕೆಲಸ ಮಾಡುವಂತವ್ರು. ಅಂದ್ರೆ ಕೆಲವರು ಹೊಸಬ್ರು ಇದ್ದಾರೆ, ಕೆಲವರು ಆಲ್ರೆಡಿ ಹೆಸರು ಮಾಡಿದಂತವ್ರು ಇದ್ದಾರೆ. ಅವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಅವಕಾಶಗಳಾಗ್ತಾ ಹೋಗ್ಬೇಕು.
ಅದು ಯಾಕೆಂತಂದ್ರೆ ಇವತ್ತು ನಿಮ್ಮ ಮುಖಾಂತರ ಆಗಬೇಕು, ಇಲ್ಲಿ ಬಂದಂತಹ ನಿರ್ದೇಶಕರು ಇವರೆಲ್ಲರ ಮುಖಾಂತರ ಕೂಡ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ನಮ್ದು ಒಳ್ಳೆ ತಂಡ, ಒಳ್ಳೆ ಒಂದು ಸಿನಿಮಾ ಕಟ್ಟುವಂತ ಒಂದು ತಂಡ, ಆ ತಂಡಕ್ಕೂ ಕೂಡ ಎಲ್ಲಾ ಕೂಡ ಬೆಂಬಲ ಆಗ್ಬೇಕು ಅನ್ನೋ ಒಂದು ದೊಡ್ಡ ಆಸೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಒಂದಿಷ್ಟು ವರ್ಷಗಳ ಕಾಲ ನಮ್ಮ ಕೆರೆಬೇಟೆ ಸಿನಿಮಾ ನೆನಪಾಗಿ ಕೆಲವು ಸ್ಟುಡಿಯೋಗಳಲ್ಲಿ, ಕೆಲವು ಆಫೀಸ್ಗಳಲ್ಲಿ, ಕೆಲವರು ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋ ಒಂದು ದೊಡ್ಡ ಭರವಸೆಯೊಂದಿಗೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲ್ ಥ್ಯಾಂಕ್ಸ್ ಟು ಇಲ್ಲಿ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ, ಜೊತೆಗೆ ನಮ್ಮ ಎಲ್ಲ ಹೇಳಿದ್ನಲ್ಲ ನಿರ್ದೇಶಕರಿಗೂ ಮತ್ತೆ ನಮ್ಮ ನಿರ್ಮಾಪಕರಿಗೂ, ಆಮೇಲೆ ನಮ್ಮ ತಂಡಕ್ಕೂ. ತಮ್ಮವರು ಕೂಡ ಅಷ್ಟೇ ನಮ್ಮ ಸಿನಿಮಾ ನೋಡಿ ಬಂದು ಸುಮಾರಷ್ಟು ರಾತ್ರಿ 2 ಗಂಟೆ ತನಕ ಮಾತಾಡಿದ್ರು, ಸಿನಿಮಾ ಯಾವ ತರ ಶ್ರಮ ಹಾಕಿದಿರಿ, ಯಾವ ತರ ಮಾಡಿದಿರಿ ಅನ್ನೋದು. ಇಲ್ಲಿ ನಾನು ಕೆಲವು ಪದಗಳಲ್ಲಿ ಹೇಳಕ್ಕಾಗಲ್ಲ. ಶಶಾಂಕ್ ಸಾರು ಸಿನಿಮಾ ನೋಡಿದ ನಂತರ, ಅವತ್ತು ಸಿನಿಮಾ ಏನು ಒಂದು ಪ್ರೀಮಿಯರ್ ಶೋ ಇಂದ ಹೊರಗೆ ಬಂದು ಮಾತಾಡಿದ ನಂತರ ಮತ್ತೊಂದು ವಿಡಿಯೋ ಮಾಡಿದ್ರು. ಅಂದ್ರೆ ಆ ಒಂದು ಎಕ್ಸೈಟ್ ಅಲ್ಲಿ ನಾನು ಯಾವುದೋ ಒಂದು ದೊಡ್ಡ ಸಿನಿಮಾಗೆ ಹೋಲಿಸು ಅಥವಾ ತುಂಬಾ ಚೆನ್ನಾಗಿ ಮಾಡಿದಿರಿ ಅಂತಲ್ಲ, ಈಗಲೂ ಕೂಡ ತುಂಬಾ ಒಳ್ಳೆ ಪ್ರಯತ್ನ, ಒಂದು ಒಳ್ಳೆ ಸಿನಿಮಾ ಮಾಡಿದ್ರಿ ಅನ್ನೋದನ್ನ ಹೇಳಿದ್ರು. ಉದಯ್ ಮೆಹ್ತಾ ಅವ್ರು ನೋಡಿದಾಗ್ಲಿರ್ಬೋದು, ದಯಾಳ್ ಸರ್ ಅಂತೂ ರೂರಲ್ ರಸ್ಟಿಕ್ ಅಂತ ಹೇಳಿ ಒಂದು ಇದೇ ಇಟ್ಬಿಟ್ಟಿದ್ರು ಅದಕ್ಕೆ. ಹಾಗಾಗಿ ಅವೆಲ್ಲವೂ ಕೂಡ ಒಂದು ಖುಷಿ ಕೊಡುವಂತ ವಿಚಾರ. ಹಾಗಾಗಿ ಅವ್ರ ಮುಖಾಂತರ ಇದೊಂದು ನೆನಪಿನ ಕಾಣಿಕೆ ಹೋದಾಗ ಅದು ಇನ್ನೂ ಖುಷಿ ಆಗುತ್ತೆ ಅಂತ ಹೇಳಿ. ಆದ್ರೆ ಇನ್ನೊಂದು ಹೇಳ್ಬೋದು, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಏನೇನೋ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ದೊಡ್ಡ ಕನ್ಸಿತ್ತು ನನಗೆ. ಅಂದ್ರೆ ಕಮರ್ಷಿಯಲಿ ದೊಡ್ಡ ಹಿಟ್ ಆಗಿದ್ರೆ ಖಂಡಿತವಾಗೂ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ಮತ್ತೆ ಆ ತರದೊಂದು ಗೆಲುವು ಸಿಗುತ್ತೆ ಅನ್ನೋ ದೊಡ್ಡ ನಂಬಿಕೆ ಇದೆ. ಹಾಗಂತ ಹೇಳಿ ಈ ಸಿನಿಮಾಗೆ 10 ಜನ ಇವತ್ತಿಗೂ ಕೂಡ ಏನ್ ನಮ್ಮ ಈಗ ಒಂದು ಸಿನಿಮಾ ಬಿಸ್ನೆಸ್ ಸಂಬಂಧಪಟ್ಟಂತೆ ಒಂದಿಷ್ಟು ಕಡೆಗಳಿಂದ ಸಿನಿಮಾ ಒಳ್ಳೆ ಹೆಸರು ಮಾಡಿರೋದ್ರಿಂದ ಫೋನ್ಗಳು ಬರ್ತಾ ಇದೆ, ಇನ್ನೊಂದು ಬರುತ್ತೆ, ಅಥವಾ ಸಿನಿಮಾ ಮಾಡ್ತೀರಾ ಅಂತ ಕೇಳುವಂತವ್ರು ಇದಾರೆ. ಇವೆಲ್ಲವೂ ಕೂಡ ಖುಷಿ ವಿಚಾರನೆ. ಅದ್ರ ಹಣಕಾಸಿನ ವಿಚಾರದಲ್ಲಿ ನಾನು ಅನ್ಕೊಂಡಂತಹ ದುಡ್ಡು ಗೆಲುವು ಸಿಕ್ಕಿಲ್ಲ. ಯಾಕಂದ್ರೆ ನಾನು ಸಿನಿಮಾಗೆ ಸುಮಾರಷ್ಟು ಖರ್ಚು ಮಾಡಿದ್ದೆ, ಅದು ನಿಮಗೂ ಗೊತ್ತಿದೆ. ಎಲ್ಲಾ ಹಂತದಲ್ಲೂ ಪ್ರೊಡಕ್ಷನ್ ವಿಚಾರದಿಂದ ಹಿಡಿದು ಸಿನಿಮಾ ಬಂದು ರಿಲೀಸ್ ಆದ ನಂತರ ಒಂದು ಸಿನಿಮಾನ ಎಷ್ಟು ಸಾಧ್ಯವೋ ಅಲ್ಲಿ ತನಕನೂ ಜನರ ಮುಂದ್ಗಡೆಗೆ ಅದನ್ನ ನಿಲ್ಸೋಂತ ಪ್ರಯತ್ನ ಮಾಡಿದ್ವಿ. ಹಾಗಾಗಿ ಅದೆಲ್ಲದಕ್ಕೂ ನಿಮ್ಮ ಸಹಕಾರನೇ ಕಾರಣ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವತ್ತು ನಮ್ಮ ಬ್ರದರ್ ಅಂದ್ರೆ ನಿರ್ಮಾಪಕರು ಜೈಶಂಕರ್, ಸುಮಾರಷ್ಟು ಜನ ಎಲ್ಲ ಬೇರೆ ಬೇರೆ ಕೆಲಸದ ಮೇಲೆ ಎಲ್ಲೆಲ್ಲೋ ಹೋಗಿದ್ದಾರೆ, ಅವರೆಲ್ಲ ಬಂದಿಲ್ಲ. ಆಮೇಲೆ ಕೆಲವು ನಮ್ಮ ಕಲಾವಿದರು ಕೂಡ ಬಂದಿಲ್ಲ. ಇದು ಇಮ್ಮಿಡಿಯೇಟ್ ಆಗಿ 3 ದಿವಸದಲ್ಲಿ ಅರೇಂಜ್ ಆದಂತ ಒಂದು ಪ್ರೋಗ್ರಾಮು. ಹಾಗಾಗಿ ಅವರೆಲ್ಲರಿಗೂ ಕೂಡ ಬರದೇ ಇದ್ರೆ ಇಲ್ಲಿಂದಾನೇ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.